ಜಾಗ ತೋರಿಸ್ತೀನಿ ಆಯ್ತಾ ಗೈಸ್. ನನ್ನ ಪ್ಲೇಸ್ ಶಿಫ್ಟ್ ಆಯ್ತು. ನನ್ನ ತಮ್ಮ ನೋಡಿ ಗೈಸ್ ಗೊಚ್ಚಗುಂಡಿ ಅಂತಾನೆ, ಮಾತ್ರ ಅಡ್ಡಿ ಪೋಳಿ ಆಗಿದೆ ಗೈಸ್. ಇನ್ನೊಂದು ಸ್ವಲ್ಪ ಮಳೆ ಬಂದ್ರೆ ಆ ರೋಡ್ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ಮಾತೆರೆಗ್ಲ ಸೊಲ್ಮೇಲು ಆ್ಯಂಡ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಈ ವ್ಲಾಗಿನ ಸ್ಪೆಷಲ್ ಏನಂತ ಮುಂದೆ ಗೊತ್ತಾಗುತ್ತೆ, ನಾನು ಈಗಲೇ ಹೇಳಲ್ಲ, ಸಸ್ಪೆನ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ನಾವು ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಏನೇನಾಗುತ್ತೆ, ನಾವು ಯಾವ ಥರ ಎಲ್ಲ ಮಜಾ ಮಾಡ್ತೀವಿ ಅಂತ ಎಲ್ಲ ನಾನು ನಿಮಗೆ ವ್ಲಾಗಲ್ಲಿ ಕ್ಲಿಪ್ಸ್ ಹಾಕ್ತೀನಿ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಗೈಸ್ ಈಗಷ್ಟೇ ಹೊರಡ್ತಾ ಇದ್ದೀವಿ ನೋಡಿ. ಒಂಥರ ಚಿನ್ನಿ ಬಾಯ್ ಪೊಟ್ಟಾಟಮ್ಮ ಹಾಯ್ಗೆ ಹಾಯ್. ಹಾಂ ಬಾಯ್, ಹಾಂ ಬಾಯ್ ಗೈಸ್. ಅಲ್ಲಿ ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾವು ಹೊರಟ್ರು, ನಮ್ಮ ಅಣ್ಣನವ್ರು ಹೊರಟಿಲ್ಲ ಇನ್ನು. ಚಿನ್ನಿ ನೋಡೋದು ನೋಡಿ. ಇವಳು ಹಿಂಗೆ ನಗಲು ದಿನವೆಲ್ಲ ನಂಗೆ ಅಮಲು. ನೋಡಿ ಗೈಸ್, ಆಟೋ ರಿಪೇರಿ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ ಈಗ ಲಾಸ್ಟ್ ಮೂಮೆಂಟಿಗೆ. ಸೋನು ಪಾಪ ಅದೇ ಈರು ಹಾಯ್ ಮಪ್ಪನೇತ್ ಹಾಯ್ ಮಪ್ಪರು. ಹಾ ಪಾಪ ಎಂತದ ಗೊತ್ತಿಲ್ಲ ಅದ್ರಲ್ಲಿ ಹಾಯ್ ಮಾಡಿ. ನಾವೀಗ ಹೊರಟ್ವಿ, ಎಲ್ಲಿಗೆ ಹೋಗ್ತಿರೋದಂತ ಕರೆಕ್ಟಾಗಿ ಗೊತ್ತಿಲ್ಲ. ಹೋಗಿ ಅದ್ರ ಮೇಲೆ ಪ್ಲೇಸ್ ರಿವೀಲ್ ಮಾಡಿ ಗೈಸ್. ನೆರೆ ಬಂದಿದೆ ನೋಡಿ ಗೈಸ್, ಇಲ್ಲಿ ಫುಲ್ಲು ಮಳೆ. ನಾನು ಅವತ್ತು ಹೇಳ್ದೆ ನೋಡಿ ಮಳೆಗಾಲ ದೇಶ ಅಂತ, ಅದಕ್ಕೆ ನೆರೆ ನೋಡಿ ಗೈಸ್. ಗೈಸ್ ಈ ನಮ್ಮ ಅಣ್ಣ ಒಂದು ಸೆಂಟ್ ಹಾಕಿದ್ದಾರೆ. ಯಪ್ಪ ತಲೆನೋವು ಅಂದ್ರೆ ನಾನು ಫಸ್ಟ್ ಬಿದ್ದಿದ್ದ ಜಾಗ ತೋರಿಸ್ತೀನಿ ಆಯ್ತಾ. ಎಲ್ಲಿಗೆ ತೋರ್ಸ್ ನಡಿ. ನಮ್ಮ ಅಕ್ಕ ಎಲ್ಲ ಕಡೆ ಬಿದ್ದು ಬಂದಿದ್ದಾರೆ ಗೈಸ್. ಬಿದ್ದಕ್ಕ ಹೊಸ ನಾಮಕರಣ ನಮ್ಮ ಅಕ್ಕಂಗೆ, ಬಿದ್ದಕ್ಕ. ನಮ್ಮ ಅಪ್ಪಂಗೆ ನಂಗೊಂದು ರೈನ್ ಕೋಟ್ ತೆಗ್ಸ್ಕೊಡಿ ಅಂದ್ರೆ ಮಾಡೋದು ನೋಡಿ ಪಾಪ. ಪ್ಲೀಸ್ ಕಂಡ್ರೆ ನಂಗೆ ಶೀತ ಆಗಿದೆ, ನಂಗೆ ಹುಷಾರಿಲ್ಲ ಗೈಸ್. ನನ್ನ ಪ್ಲೇಸ್ ಶಿಫ್ಟ್ ಆಯ್ತು. ನಾ ಫ್ರೆಂಡ್ ಬಂದು ಗಾಡಿ ಹತ್ತುತ್ತಿಲ್ಲ, ಹಿಂದೆ ಲೋಡ್ ಜಾಸ್ತಿ ಆಗಿದೆ. ಲೋಡು ಜಾಸ್ತಿ ಆಗಿದೆ. ಇಲ್ಲ ಗೈಸ್ ಮುಂದೆ ಆದ್ರೂ ಬರಲ್ಲ, ಹಿಂದೆ ಹೋದ್ಮೇಲೆ ಸೀಟು ಗಾಡಿ ಇಲ್ಲ ಗೈಸ್. ಅಯ್ಯೋ ಯಾರಿಬ್ರು ಸಣ್ಣ? ನಾನು ಮಾಮ. ಎಲ್ಲಿ ತಿರುಗಿ ಸಣ್ಣ ಅಂತೆ. ಬುಲೆಟ್ ತುಂಬಿದ ಒಂದು ಗನ್ ಎದುರಾಳಿಯನ್ನಷ್ಟೇ ಹೆದರಿಸುತ್ತೆ, ಖಾಲಿ ಇರುವಂತಹ ಒಂದು ಗನ್ನು ಇಬ್ಬರನ್ನು ಹೆದರಿಸುತ್ತೆ. ಗಾಯ್ಸ್ ನಾವೀಗ ಕೆಂದಾಳ ಬೈಲಿಗೆ ಬಂದಿದ್ದೀವಿ. ಇನ್ನಿಲ್ಲಿಂದ ಸುಮಾರು ದೂರ. ಎಷ್ಟು ದೂರ ಇದೆ ಅಣ್ಣ? ಇನ್ನು 15 ಕಿಲೋಮೀಟರ್ ಇದೆ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಅಣ್ಣ ತಂದು ಇಲ್ಲಿ ನಿಲ್ಸಿಟ್ಟಿದ್ದಾರೆ, ಮಾರುತಿ ಕಾಂಪ್ಲೆಕ್ಸ್. ಆಗ ಅಕ್ಕ ಕೇಳಿದಕ್ಕೆ ನಮ್ಮಪ್ಪ ಬೇಡ ಅಂದ್ರು. ಈಗ ಅದು ಶಾಪ್ ಅಂತ ಗೊತ್ತಾದ್ರೆ ಪಾರ್ಸೆಲ್ ತಗೋಬೇಕಂತೆ. ನೋಡಿ ಗೈಸ್ ಎಷ್ಟು ಜೋರಿದ್ದಾರೆ ನಮ್ಮಪ್ಪ. ಚಳಿಗೆ ಚಂದ. ಕಿವಿಗೆ ಹತ್ತಿಬೇಕಾ? ನಮ್ಗೆ ಕೊಡಿ ಗೈಸ್, ಆಲ್ರೆಡಿ ಕೋಲ್ಡ್ ಆಗಿದೆ. ಲೆಟ್ಸ್ ಗೋ. ಚಲೋ. ಮಳೆ ನಿಲ್ಲುತ್ತೆ ಹೋಣ ಅಂತ ಆಗದೆ ಹೇಳ್ದೆ, ಇವ್ರು ಯಾರು ನನ್ನ ಮಾತೇ ಕೇಳಲಿಲ್ಲ. ಮಳೆ ಆಗ್ಲೇ ನೋಡಿ ಗೈಸ್, ಈಗ ಮಳೆನೇ ಬರ್ತಿಲ್ಲ. ಎಲ್ಲ ಈ ಪ್ರದೀಪ್ ಮಾವನಿಂದ ಆಗಿದ್ದು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಲ್ಲಿ ನೋಡಿ ಹಾಕ್ತಿದ್ದಾರೆ ಪ್ರದೀಪ್ ಮಾವ. ಹಾಯ್ ಮಾಡಿ. ಹಾಯ್ ಅಂತ ಮಾಡ್ತಾರೆ ಚಂದ. ಹೌದು ನೀನು ಕೂರಿಸಿದ್ದೀನಿ. ನಾನು ಫಸ್ಟ್ ಎಲ್ಲಿ ಕೂತಿದ್ದು ಕೆಳಗಡೆ ಇಲ್ಲಿ ಕೂತಿದ್ದೆ. ಈಗ ಹಲ್ಕೆ ಕೂತಿದ್ದೀನಿ. ಅವ್ನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ. ಏ ಚೂಟದೆ ಯಾರ ಆಂಟಿ, ಚೂಟ್ ಬೇಡ್ವೆ? ನಾನಲ್ಲ, ನೀನೇ ಚೂಟಿದ್ದು. ಚಿನ್ನಿ ಪಾಪ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
ಗೈಸ್ ಜಸ್ಟ್ ನಾವೀಗ ಆಗುಂಬೆಗೆ ಬಂದ್ವಿ. ಇನ್ನು ಬಂದಿಲ್ಲ, ಹೋಗ್ತಿದ್ದೀವಿ. ಮಿಸ್ಟ್ ನೋಡಿ ಗೈಸ್. In 200 meters, slight right toward National Highway 169A. ಇಲ್ಲಿ ಮಿಸ್ಟ್ ನೋಡಿ ಗೈಸ್. ಯಪ್ಪ, ಆಗುಂಬೆ ಅಂದ್ರೆ ಆಗುಂಬೆನೆ, ಮಿಸ್ಟ್ ಫುಲ್ ಆಗುಂಬೆ ನೋಡಿ, ಫುಲ್ ಆಫ್ ಮಿಸ್ಟ್. ಟೈಮ್ ಈಗ ಟೈಮ್ ಬಂದು ಟೈಮ್ ಗೈಸ್ ಈಗ Turn 12 left ಕಾಲು onto Sringeri Road. ನೋಡಿ. ಚಾಪೆ ದಿಂಬೆಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ. ಗೈಸ್ ನಾವು ಜೋಳ ತಿಂತಿದ್ದೀವಿ. ಜೋಳ. ನಮ್ಮಣ್ಣ ಕಡಲೆ ತಿಂತಿದ್ದಾರೆ. ಅಂತಾರದೇ ಯಾರೋ ಬ್ರೇಕಪ್ ಸಾಂಗ್ ಗೈಸ್. ಒಬ್ರಿಗೆ 100 ರೂಪಾಯಿ ಅಂತೆ. ಇಲ್ಲಿಗೆ ಬರ್ಬೇಕಂದ್ರೆ ಟಿಕೆಟ್ ಮಾಡಿಸ್ಕೊಂಡ್ ಬರ್ಬೇಕು ಗೈಸ್. ಅಲ್ಲಿ ಕೌಂಟ್ ಅಲ್ಲಿರುತ್ತೆ, ಅಲ್ಲಿ ಹೋಗಿ ಟಿಕೆಟ್ ಮಾಡಿಸ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಬಿಡಲ್ಲ ಒಳಗಡೆ. ವಿ ಆರ್ ಆನ್ ದ ವೇ. ಇನ್ನೇನು ಸ್ವಲ್ಪ ದೂರ ಇದೆ, 1 ಕಿಲೋಮೀಟರ್ ಇದೆ ಅಷ್ಟೇ. ನೋಡಿ ಹೆಂಗಿದೆ. ಫುಲ್ಲು ಕತ್ಲ ಇದೆ ಗೈಸ್. ನಾನು ಹಿಂದ್ಗಡೆ ಕಾಣಿಸ್ತಿಲ್ಲ ನಿಮಗೆ ಅಷ್ಟು. ಫುಲ್ಲು ಹೆವಿ ಕತ್ಲ ಇದೆ ಇಲ್ಲಿ ಸುಮಾರು ಸಾರಿ ಬಂದಿನಿ, ಆದ್ರೆ ಇದೆಲ್ಲ ಜಲಪಾತ ಬಗ್ಗೆ ಹೆಚ್ಚೆ ಮಾಡಕ್ಕೆ ಗೈಸ್. ಇವ್ರು ನೋಡಿ ಗೈಸ್, ಆಗೋದಿಲ್ಲ, ಅರ್ಜೆಂಟ್ ಮಾಡ್ಕೊಂಡು ಸಾಯ್ತಿದ್ದಾನೆ. ಅದಕ್ಕೆ ಅವನಿಗೆ ಜಾಗ ಬಿಟ್ಟಿದ್ರು. ನಾವು ಅನ್ಕೊಂಡಿದ್ವಿ ಇದು ಹಿಡನ್ ಪ್ಲೇಸು, ಯಾರು ಬರಲ್ಲ ಇಲ್ಲಿಗೆ ಅಂತ. ಓ ಮರ ಬಿದ್ದಿದ್ದು ನೋಡಿ ಗೈಸ್, ಮರ. ಓ ಮೈ ಗಾಡ್. ಹಣೆ ಮಾಡ್ತಾರೆ ಒಬ್ಬ ಮಾತ್ರ. ಇಲ್ಲಿ ಒಬ್ರೊಬ್ರೆ ಬಂದ ಸೀರಿಯಸ್ಲಿ ಹೆದರಿಕೆ ಆಗುತ್ತೆ. ಫುಲ್ ಕತ್ಲೆ ಇದೆ ಗೈಸ್. ನೋಡಿ ಗೈಸ್, ಎದುರುಗಡೆ ಎಂತ ಗಾಳಿ ಬೀಳ್ತೋ, ಗಾಳಿ ಅಂತೀನಿ. ಗಾಳಿ ಬೀಳ್ತೋ, ಗಾಳಿ ಅಂತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಎದುರುಗಡೆ ಎಂತ ಗಾಡಿ ಬಂದ್ರೂ ಕಾಣಲ್ಲ, ಫುಲ್ಲು ಮಿಸ್ಟು ತುಂಬ್ಕೊಂಡು ಹೋಗಿದೆ. ಗಾಯ್ಸ್ ನಾವು ಲೊಕೇಶನಿಗೆ ಬಂದಿದ್ದೀವಿ. ಇನ್ನು 1.5 2 ಕಿಲೋಮೀಟ್ರು ಟ್ರಕ್ಕಿಂಗ್ ಮಾಡಬೇಕು. ಟ್ರಕ್ಕಿಂಗ್ ಮಾಡಿ ನಾನು ನಿಮಗೆ ಲೊಕೇಶನ್ ಮಾಡ್ತೀನಿ. ಈವ್ನಿಂಗ್ ನೋಡಿ ಹಾಕ್ಕೊಳ್ಳೋಕ್ಕೆ ಬರ್ತಿಲ್ಲ ನೋಡಿ. ಇವಳಿಗೆ ಅವಳು ಸೈಜಿಗೆ ಅವಳು ಇದಕ್ಕೆ ಅಗ್ಲ ಆಗಿದೆ ಗೈಸ್. ಅಗ್ಲ ಕಚ್ಚ ಮೇ ಬಿ ನನಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ಪ್ಲೇಸು. ಎಲ್ಲರೂ ಬಂದು ಹೋಗ್ತಿದ್ದಾರೆ ನೋಡಿ ಗೈಸ್. ಏ ಯಾರೇ ಅವನು ಗೊಚ್ಚಗುಂಡಿ ಗೈಸ್, ಅಷ್ಟು ಚಂದ ಹೆಸರಿಟ್ಟಿದ್ದಾರೆ ಅವರು. ನನ್ನ ತಮ್ಮ ನೋಡಿ ಗೈಸ್, ಗೊಚ್ಚಗುಂಡಿ ಅಂತಾನೆ. ಇವಳಿಗೆ ಹಾಯ್ ಮಾಡೋದೊಂದು ಬಿಟ್ರೆ ಮತ್ತೇನು ಬರಲ್ಲ ಅನ್ಸುತ್ತೆ. ನಮ್ ಜೊತೆ ಬಂದವರೆಲ್ಲ ಇನ್ನೂ ಅಲ್ಲೇ ಇದ್ದಾರೆ, ಹಾಕೊಂತ ಇದ್ದಾರೆ ನೋಡಿ. ನಮ್ಮಪ್ಪ ನೋಡಿ ಗೈಸ್, ಅದು ಚಿನ್ನಿ ಅಲ್ಲೇ. ಚಿನ್ನಿ ನೋಡಿ ಗೈಸ್ ಅಲ್ಲಿ ಹತ್ತದಾ ಅಷ್ಟು ಬೇಗ ನೋಡಿ ಗೈಸ್. ಇಲ್ಲಿ ಇಂಬ್ಳ ಅಷ್ಟು ಬೇಗ ಇಂಬ್ಳ. ಚಿನ್ನಿ ಮೂಲ್ತಲೆ ಹಾಯ್ ಮಪ್ಲೆ. ನಮ್ ಚಿನ್ನಿ ನೋಡಿ ಗೈಸ್, ಎಲ್ಲರಿಗಿಂತ ಕ್ಯೂಟಿ ಪೈ ಅವಳೆ. ಗೈಸ್ ನಂಗೆ ಆಲ್ರೆಡಿ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ಆಗಿ ಜ್ವರ ಇದೆ, ಲೆಗ್ ಪೇನ್ ಬೇರೆ ಇದೆ. ಹಬ್ಬ ದೇವ್ರ, ನಂಗೆ ನಡಿಯೋಕೆ ಹೆಂಗೆ ನಡಿತೀನಿ ಅಂತ ಆಗ್ತಿದೆ. ನನಗೆ ಕಾಲು ಎತ್ತಿಡಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಲೆಗ್ ಪೇನ್ ಇಲ್ಲೇ ನೋಡಿ ಗೈಸ್. ನಾವು ಬಂದಿರೋದು ಜೋಗಿಗುಂಡಿ ವಾಟರ್ ಫಾಲ್ಸಿಗೆ. ಆಲ್ರೆಡಿ ನನ್ನ ತಮ್ಮ ರಿವೀಲ್ ಮಾಡಿಬಿಟ್ಟ ನಾಯಿ ಕಬಾಲ್ ಅವನು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅವನೊಬ್ಬ ಗೈಸ್. ಈಗ ಈ ರೋಡ್ ಒಳಗಡೆ ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನಮ್ಮ ಆಂಟಿ ಪಾಪ, ನಮ್ಮ ಆಂಟಿಗೆ ಇದೆ ಕೊಪ್ಪೆನೇ ಇಲ್ಲ, ಇದು ಕೊಪ್ಪೆ ಇಲ್ಲ ಗೈಸ್. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅಲ್ಲಿಗೆ ಹೋಗಿನೇ ಪ್ಲೇಸ್ ರಿವೀಲ್ ಮಾಡಿಬಿಡೋಣ, ಅಷ್ಟೊಂದು ಪ್ಲೇಸನ್ನು ಹೇಳಬಾರ್ದು ಅಂತ. ಈ ನನ್ನ ತಮ್ಮಂಗೆ ಉಚ್ಚೆ ಬರ್ತಿದೆ ಅಂತ ಗೈಸ್. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದೆಲ್ಲ ಪ್ರೈವಸಿ ತೋರ್ಸಂಗಿಲ್ಲ ಅಂತ. ಹಾಗೆ ಇವನಿದಾನಲ್ಲ ನನ್ನ ತಮ್ಮ, ಫುಲ್ಲು ಎಕ್ಸ್ಪೋಸ್ ಮಾಡಿಬಿಟ್ಟ. ಇಲ್ಲಾಂದರೆ ನಾನು ಫುಲ್ ಸೀಕ್ರೆಟ್ ಆಗಿರ್ತಿದ್ದೆ. ನಾನು ಕ್ರಾಕ್ಸ್ ಹಾಕೊಂಬಂದಿದ್ದೀನಿ,
ಜಾರುತ್ತಿಲ್ಲಿ ನಂಗೆ ಮೊದಲೇ ಕಾಲು ನೋವು ಗೈಸ್. ಇದು ಕೊಪ್ಪೆ ನನಗೆ ಯಾಕೋ ಕಣ್ಣಿಗೆ ಅಡ್ಡ ಬರ್ತಿದೆ, ಎಂತ ಕಾಣಿಸ್ತಾನೆ ಇಲ್ಲ ಕರ್ಮದ್ದು. ಓ ಕ್ರಾಕ್ಸ್ ಫುಲ್ಲು ಗೊಚ್ಚೆ ಗೈಸ್, ಅಪ್ಪಾಚಿ. ನಾನೊಂಚೂರು ಚಪ್ಪಲಿ ತಗೊಳ್ತೀನಿ. ಅಣ್ಣ ಹಾಯ್ ಮಾಡಿ. ನಾನು ನಮ್ಮಣ್ಣ ಹಿಂದಿದ್ದೀವಿ ಗೈಸ್, ಎಲ್ಲರಿಗಿಂತ ಹಿಂದಿದ್ದೀವಿ ಗೈಸ್. ಇಲ್ಲಿ ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ. ಎಲ್ಲೋಗೋದಂತ ಗೊತ್ತಿಲ್ಲ. ಎಚ್ಚರಿಕೆ ಅಂತ ಉಂಟಲ್ಲ, ಎಂತ ಎಚ್ಚರಿಕೆ? ಈ ಸ್ಥಳದಲ್ಲಿ ಮಕ್ಕಳನ್ನು ಎಂಥದ್ದು ಸಮಥಿಂಗ್ ಬ್ಲಾ 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 ಅದು ಕಾಣಿಸ್ತಿಲ್ಲ. ಡೋಂಟ್ ರೇಟ್ ಮೈ ಓಯ್ ಕೆತ್ತೀರಾ? ಏನ್ ಸಖತ್ತಾಗಿದೆ, ಜಾಲಿ. ಮೆಟ್ಲು ನೋಡಿ ಗೈಸ್. ಗೈಸ್ ನಂಗೆ ಕಾಲು ಇಲ್ಲ ಅಂದಿದ್ರೆ ಕರೆಕ್ಟ್ ಆಗ್ತಿತ್ತು, ಬರ್ತಕ್ಕಿತ್ತು, ಹತ್ತಕ್ಕೆ ಆಗ್ತಿಲ್ಲ. ನಂದೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಹಿಂಗಿರ್ಬೋದೇನೋ ಮೇ ಬಿ ಅಂತ. ಪಪ್ಪ ಕೈ ಕೊಡಿ. ಹಾ ಪಪ್ಪ ಕೊಡ್ರಿ, ಇಟ್ಕೊಡಿ. ಒಬ್ಬ ಕೈ. ಓ ಮಳೆ ಬರ್ತಿಲ್ಲ ಅಲ್ಲ, ಕೊಪ್ಪೆ ತಕ್ಕೋತೀನಿ ರೀ ಗೈಸ್. ಎಂತ ಮಾತಾಡ್ತೀನಿ ಅಂತಲೇ ಗೊತ್ತಾಗ್ತೀನಿ. ನಾನೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ ಗೈಸ್. ಎಂತ? ಹಾ ನಮ್ಮ ಅಕ್ಕ ತೋರಿಸಿದ್ ಗೈಸ್. ಥ್ಯಾಂಕ್ಸ್ ಟು ಮೈ ಅಕ್ಕ. ಇವ್ರು ಹೇಳಿದಂತೆ ಇವರು ಎಂತ ಇಲ್ಲ, ಬರೀ ಬ್ಲಾಕ್ ಆಗಿದೆ ಅಂತ. ನೀವೆಷ್ಟು ಕೇಳಿದ್ರು ನಾನು ಅಷ್ಟೇ ಹೇಳೋದು. ಇನ್ನೇನು ಹತ್ರ ಎಲ್ಲ ಇದೆ ಅಲ್ಲ, ಈಗ ಹೋಗೋತ್ತಿಗೆ ಆರಾಮಲ್ಲಿ ಹೋಗ್ಬೋದು, ಬರೋತ್ತಿಗೆ ಹಬ್ಬ. ಬಸ್ ಕಾಲು ನೋವು, ಒಬ್ಬ ಕಾಲು ನೋವಲ್ಲಿ ಇಳಿಯೋಕ್ಕಾಗ್ತಿಲ್ಲ. ಉಂಟು ಸ್ಟೆಪ್ಸ್ ಒಂದು ಮಾಡಿದಕ್ಕೆ ಒಳ್ಳೇದಾಯ್ತು ಗೈಸ್. ಬಂತು, ಓ ಸಾರಿ ಬಂತು ಅಂತ ಅಲ್ಲ, ನಾವೇ ಹೋಗ್ಬೇಕು. ಸೌಂಡ್ ಸೈಕ್ ಆಗಿದೆ ಮಾತ್ರ. ಸೌಂಡೇ ಹಿಂಗಿದೆ ಅಂದಮೇಲೆ ಇನ್ನು ವ್ಯೂ ಹೆಂಗಿರ್ಬೋದು. ಇದು ಕೊಪ್ಪೆ ನಮ್ಗಿಂತ ಆಗ್ಲಾದ. ನಮ್ಮ ಸುಮಂತಣ್ಣ ಒಂದು ಮಿಸ್ ಆದ್ರು. ಸುಮಂತಣ್ಣನಿಗೂ ಬನ್ನಿ ಅಂತ ಹೇಳಿದ್ರೆ ಅಕಾಲಿಲ್ಲ, ಅವರಿಗೆ ಬರೋಕ್ಕಾಗಲ್ಲ. ನನ್ನ ವಾಯ್ಸ್ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ, ಎಷ್ಟು ಕೇಳಿಸುತ್ತೋ ಅಷ್ಟು ಜೋರು ಕಿರಿಸ್ತೀನಿ. ಇನ್ನೂ ಜೋರು ಕಿರಿಸ್ತಿದ್ದೆ, ಬಟ್ ನಂದು ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸ್ ಹೋಗ್ಬಿಟ್ಟಿದೆ, ಮೂಗು ಕಟ್ಟಿದೆ. ರೂಗು ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ವಾವ್ ಗಾಯ್ಸ್, ಬ್ಯೂಟಿ. ಓ ಮೈ ಗಾಡ್. How many want English? ಓ ಇಲ್ಲೊಬ್ರು ಇನ್ಸ್ಟ್ರಕ್ಟರ್ ಇದ್ದಾರೆ. ನನ್ನ ಬಾಯಿಗೆ ಇಂಗ್ಲೀಷ್ ಯಾಕೆ ಬರ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ ಗಾಯ್ಸ್. ಮಿಸ್ ನೋಡಿ ಗಾಯ್ಸ್, ಏನು ಸಖತ್ತಾಗಿ ಬೀಳ್ತಿದೆ ಅಂತ. ಇವರೊಬ್ಬರು ಅಡ್ಡ ಇದ್ದಾರೆ ಯಾರು ಮಾತ್ರ. ಇಲ್ಲೇನಾದ್ರು ಫೋಟೋ ಶೂಟ್ ಮಾಡ್ಸೋಕೆ ಬಂದರೆ ಮಾತ್ರ ಸೈಕಾಗಿರುತ್ತೆ. ನಮ್ಮ ಅಪ್ಪನವ್ರು ಹೇಳಿದ್ರು ಬೇಸಿಗೆಗಾಲದಲ್ಲಿ ಹೋಗಿ ಅಂತ. ಬೇಸಿಗೆಗಾಲದಲ್ಲಿ ಹೋಗಿದ್ರೆ ಇಂಥ ವ್ಯೂ ಸಿಗ್ತಿದ್ದಾಗ. ಜೋಗಿ ಬುದ್ಧಿ ಅಂತ ಹೆಸರು. ಅದೇ ಋಷಿ ಆಶ್ರಮ ಕೂತ್ ಜಾಗ ಇದು, ಕ್ಷೇತ್ರ. ಇಲ್ಲಿ ಮಧ್ಯದಲ್ಲ ಕೆರೆಯಲ್ಲಿ ಜೋಗಿ ಜಡೆ ಇತ್ತು, ಅದು ಮೈಲಿಗೆ ಕೆಳಗಡೆ ಇದೆ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮೇಲ್ ಬರುತ್ತೆ, ಗೊತ್ತಾಗಲ್ಲ ಯಾರಿಗೂ. ದುರ್ಗಪ್ಪ ವಿಗ್ರಹನು ಕೂಡ ಇದು ಒಳಗಡೆ ಇದೆ. ಯಾರು ಹೀಗೆ ಆಡೋಕ್ ಬಿಡಲ್ಲ, ಫಿಲಿಂಗ್ ಮಾಡಕ್ ಬಿಡಲ್ಲ. ಹೆಂಗಿದೆ? ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ನಮ್ಮ ಅಕ್ಕ ಸೆಲ್ಫಿ ತೆಕ್ಕೊತಿದ್ದಾರೆ. ಮಸ್ಟ್ ವಿಸಿಟ್ ದ ಪ್ಲೇಸ್ ಅಂತ ಹೇಳ್ಬೋದು, ಹಂಗಿದೆ ಅಲ್ಲಕ್ಕ. ಈ ತರ ಸೀನು ನಿಮಗೆ ಬೇಸಿಗೆಗಾಲದಲ್ಲಿ ಬರಲ್ಲ. ಏನಾದ್ರೂ ಸ್ನಾನ ಮಾಡಬೇಕು ಆ ಟೈಮ್ ಏನಾದ್ರು ಇದ್ರೆ ನೀವು ಬೇಸಿಗೆಗಾಲದಲ್ಲಿ ಬರ್ಬೋದು. ನೀವು ಎಷ್ಟು ಸಮಯದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? 7-8 ವರ್ಷದಿಂದ ಮಾಡ್ತೇವೆ. 7-8 ವರ್ಷದಿಂದ. ಮಳೆಗಾಲದಲ್ಲಿ ಇಷ್ಟ ಇರುತ್ತಾ ಇಲ್ಲ ಜಾಸ್ತಿ ಇರುತ್ತಾ? ಮಳೆಗಾಲದಲ್ಲಿ ನಿನ್ನೆ ಇನ್ನೂ ಹೆವಿ ಇತ್ತು, ಎಲ್ಲರೂ ಬರಂಗಿಲ್ಲ. ಅಲ್ಲೇ ಅಲ್ಲಿಂದನೇ ವೀವಾ? ಹಾ, ಇವತ್ತು ನಮ್ಮ ಲಕ್ ಚಂದ ಇದೆ. ಗೈಸ್ ನೋಡಿ ಗೈಸ್, ಮಳೆಗಾಲದಲ್ಲಿ ಹೆವಿ ಇರುತ್ತಂದ್ರೆ ಇವತ್ತು ವೇವ್ಸ್ ಎಲ್ಲ, ಹಾಗಾಗಿ ಮಸ್ಟ್ ಟ್ರೈ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಟ್ ಜಾಸ್ತಿ ಯಾರನ್ನು ಬಿಡಲ್ಲ ಅಂತ. ನಮ್ಮ ಲಕ್ ಸರಿ ಇತ್ತು, ಹಾಗಾಗಿ ನಮ್ಮಲ್ಲಿ ಇವತ್ತು ನೋಡಿ. ಅಲ್ಲಿ ನಮ್ಮ ಅಣ್ಣ ನೋಡಿ ಗೈಸ್, ನನ್ನ ಮೊಬೈಲು ಫುಲ್ ಥಂಡಿ ಆಗಿಬಿಟ್ಟಿದೆ ಗೈಸ್. ನಂಗೆ ಯಾರಾದರೂ ಶೀತ ಜ್ವರ ಅಂತ ಹೇಳ್ತಾರೆ, ಈ ಥರ ನೆನೀತಿದ್ದೀನಿ ನಾನು. ನನ್ನ ಕೊಪ್ಪೆ ಕೊಡಿ ಅಕ್ಕ.
6:30 ಆಗತ್ತ ಮಕ್ಕಳೆಲ್ಲ ಹೋಗ್ತಾನೇ ಇರ್ತಾರೆ. ಅವ್ರು ಬೇಡ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಊಟ ಎಲ್ಲ ಹೋಗೋಕ್ಕಿತ್ತು, ಈಗ ನಾವು ಹೋಗಿಲ್ಲ. ಈಗ ಜಾಸ್ತಿ ನೀರಿದೆಯಾ, ಜನ ಆ ಕಡೆ ಈ ಕಡೆ ಎಲ್ಲೆಲ್ಲ ಹೋಗ್ತಾರೆ. ನಾವು ಸಮಸ್ಯೆ ಆಗುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತೆ. ಹೆಣ್ಮಕ್ಳು ಬರ್ತಾರೆ, ಅಜ್ಜಿಯರು ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಹುಡುಗರು ಬರ್ತಾರೆ. ಜಾಸ್ತಿ ಹೋಗಿ ನಿಲ್ಲಂಗಿಲ್ಲ ಅಂತೆ. ಯಾರು ಇದಲ್ಲ, ಹೇಳಿ ಕಳಿಸ್ತಾರೆ, ನೋಡ್ದಾಗ ಗೊತ್ತಾಗತ್ತಲ್ಲ. ಸುಮ್ಮನೆ ಇಲ್ಲೇ ಕಾಣೋದು. ಗೈಸ್ ಪಾಪ ಅವರು ಇಲ್ಲೊಬ್ಬರೇ, ಅವರು ಇನ್ನೂ ಟೈಮ್ ಬಂದ್ಬಿಟ್ಟು 1:15 ಎಷ್ಟೋ ಆಗಿದೆ. ಅವ್ರದ್ದು ಊಟನೇ ಆಗಿಲ್ಲ ಅಂತೆ ಪಾಪ ಗೈಸ್. ಇವತ್ತು ಊಟಕ್ಕೆ ಹೋಗಲ್ಲ ಅಂತೆ. ತುಂಬ ಜನ ಬರ್ತಾರಲ್ಲ, ಹಾಗಾಗಿ ಊಟಕ್ಕೆ ಹೋಗೋಕ್ಕಿಲ್ಲ ಅಂತ ಹೇಳಿದ್ರು. ಅವ್ರದ್ದು ಒಂಥರ ಎಷ್ಟು ಕಷ್ಟ ಅಲ್ಲ ಗೈಸ್. ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತಂದರೆ ಓಕೆ ನಾರ್ಮಲ್ ಆಗಿ ಹೇಗಿರುತ್ತೋ ಹಾಗೆ ಇರ್ಬೋದು. ಬಟ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿ ಜೋಗ ಫುಲ್ ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಅದು ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ರೀಚ್ ಆಗಿಲ್ಲ. ಬಟ್ ಇದು ಮಾತ್ರ ಅಡ್ಡಿ ಪೋಳಿ ಆಗಿದೆ ಗಾಯ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಮಸ್ಟ್ ಟ್ರೈ. ನೀವು ಏನಾದರೂ ಆಗುಂಬೆ ಸೈಡ್ ಏನಾದರೂ ಬರ್ತಿದ್ರೆ ಜೋಗಿಗುಂಡಿ ವಾಟರ್ ಫಾಲ್ಸ್ ಅಂತ ಕೇಳಿ, ಇಲ್ಲಿ ಯಾರ ಹತ್ರನಾದ್ರು ಅವರು ಲೊಕೇಶನ್ ಹೇಳ್ತಾರೆ. ಮಾತ್ರ ನೀವು ಬಂದರೆ ಮಾತ್ರ ಇಲ್ಲಿಂದ ಹೋಗೋಕ್ಕಂತೂ ಮನಸ್ಸೇ ಆಗಲ್ಲ ಗೈಸ್. ಗೈಸ್ ಇಲ್ಲಿ ಜಾಸ್ತಿ ಹೋಗಿ ನಿಲ್ಲಂಗಿಲ್ಲ ಅಂತೆ. ಹಾಗಾಗಿ ನಾವೀಗೇನು ಸ್ವಲ್ಪ ಹೊತ್ತು ನೋಡಿ ಇದು ಮಾಡಿ ಹೋಗ್ತೀವಿ. ನಮ್ಮ ಅಣ್ಣ ನೋಡಿ ಗೈಸ್ ಫೋಟೋ ತೆಕ್ಕೊಳ್ಳೋದು ಪಾಪ. ಗೈಸ್ ಫುಲ್ಲು ಮಳೆ 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 ಬರ್ತಿದೆ. ಕೊಪ್ಪೆ ಕೊಪ್ಪೆ ಅಕ್ಕ ಗೈಸ್ ನಾವು ಹೊರಟ್ವಿ. ಬಾಯ್ ಗೈಸ್, ದಿಸ್ ಪ್ಲೇಸ್ ಇಸ್ ಮಸ್ಟ್ ವಿಸಿಟ್ ಗೈಸ್, ಮಸ್ಟ್ ಟ್ರೈ. ನಾನು ಅಷ್ಟೇ ನನಗೆ ಯಾವುದು ಇಷ್ಟ ಆಗಲ್ಲ, ಬಟ್ ಇದು ಸಖತ್ ಕ್ರೇಜಿ ಆಗಿತ್ತು ಗೈಸ್. ಫುಲ್ ಅಡ್ವೆಂಚರಸ್ ಮಾತ್ರ. ಮೇಲಿಂದ ನೋಡಿ ಇನ್ನೂ ಜನ ಬರ್ತಿದ್ದಾರೆ ಪಾಪ. ಅಂಕಲ್ ಊಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರು. ಈಗ ಅದಾಗ್ಲ ಗೈಸ್ ಮೀನಂತೆ ಗೈಸ್. ನಮ್ಮ ಅಪ್ಪಂಗೆ ಕಚ್ತಿತ್ತು ಗೈಸ್. ಮೀನು ಉಂಟು ಗೈಸ್ ಅಲ್ಲಿ. ಫುಲ್ ಕ್ರೇಜಿ ಆಗಿತ್ತು ಗೈಸ್. ನಾನು ಇದು ಕಿತ್ತಾಕೊಂಡ್ಬಿಟ್ಟೆ. ನಾನು ಎಷ್ಟು ಕ್ಲಮ್ಸಿ ಅಂದ್ರೆ ಯಪ್ಪ. ಓಕೆ ಈ ಮೇಲೆ ಹತ್ಕೊಂಡು ಬರೋಕ್ಕುಂಟಲ್ಲ, ನರಕದಂತಹ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ನಾನು ನೋಡೇ ಇರಲಿಲ್ಲ. ಮಳೆ ಹನಿ ಪೂರ್ತಿ ಬಿತ್ತು. ಕ್ಯಾಮ್ರಾ ಫುಲ್ ಬ್ಲವ್ ಆಗಿ ಹೋಗಿತ್ತು. ಸಾರಿ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲು ನೋವಲ್ಲಿ ಹತ್ತಕ್ಕೆ ಆಗ್ತಿಲ್ಲ ನನಗೆ. ಫುಲ್ ಚಂಡಿ ಪುಂಡೆ. ನಾಳೆ ಇನ್ನು ಜ್ವರ ಫುಲ್ ಜಾಸ್ತಿ ಆಗೋಗ್ಬಿಡುತ್ತೆ. ವರ್ಷ ಖಾಲಿ. ಅಲ್ಲೇ ಅಕ್ಕ ಇಳಿಬೇಕಾದ್ರೆ ದಡ 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 ಎಳ್ಕೊಂಡ್ಬಂದ್ವಿ. ಇಳಿಬೇಕಾದ್ರೆ ದಡ 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 ಎಳ್ಕೊಂಡ್ಬಂದ್ವಿ. ಮಾತಾಡಕ್ಕಾಗ್ತಿಲ್ಲ. ಹತ್ಬೇಕಾದ್ರೆ ಈಗಿರೋದು ಫುಲ್ ಮೇಲಿದೆ ಗೈಸ್. ನಮ್ಮ ಆಂಟಿ ಅವ್ರು ನಮ್ಗಿಂತ ಮುಂಚೆ ಹೋಗಿದ್ರು, ಆದ್ರೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಹತ್ತಕ್ಕಾಗದೆ. ಅಲ್ಲಿ ಕೈ ಊರಿ ಎದ್ದೆ. ಒಬ್ಬ ಸಖತ್ ನೋವು ಗೈಸ್. ನನ್ನ ಕೈಯಲ್ಲಿ ಗಾಯ ಆಗಿದ್ದು ಕಾಣಿಸಲ್ಲ. ಲೈಟ್ ಹಾಕಿ ಇಳಿಯೋಷ್ಟೊತ್ತಿಗೆ ಟಕ್ಕು ಟುಕ್ಕು ಅಂತ ಹಿಡ್ಕೊಂಡ್ಬಂದ್ವಿ. ಹತ್ತಕ್ಕೆ ಆಗ್ತಿಲ್ಲ ಗೈಸ್. ಒಂದು ಮಿನಿಮಮ್ ಅಂದರೂ ಒಂದು 50 ಸ್ಟೆಪ್ಸ್ ಇದ್ದಾವೆ. ಹಿಂಗೆ 4 ಕಾಲಲ್ಲಿ ಹೋಗ್ಬೇಕು. ಬೆಸ್ಟ್ ಆಪ್ಷನ್. ನಮ್ಮ ಅಕ್ಕ ಇಲ್ಲಿ ಮರ್ಗೆಸು ಅಂತ ನೋಡಿ ಅಂತ ಹೇಳ್ತಿದ್ದಾರೆ ಪತ್ರೊಡೆ ಮಾಡೋಕ್ಕೆ. ಸಾರಿ ಗೈಸ್, ವಿಡಿಯೋ ಕಟ್ಟಾಯಿತು. ಯಾರ್ದೋ ಕಾಲ್ ಬಂತು, ಅನ್ನೊಂದು ನಂಬರು ಪಿಕ್ ಮಾಡೋಕ್ಕೆ ಹೋಗಿಲ್ಲ. ನಂಗೆಲ್ಲ ಕೇಳ್ತಾರೆ ಮೇಕಪ್ ಮಾಡ್ತೀಯ ನೀನು, ಮೇಕಪ್ ಮಾಡ್ತೀಯ. ನೋಡಿ ಗೈಸ್, ನಾ ಮೇಕಪ್ ಮಾಡಿದ್ರೆ ಅಷ್ಟೊತ್ತಿಗೆ ಇಳ್ಕೊಂಡು ಬರ್ತಿರ್ಲಿಲ್ವಾ. ಮೇಕಪ್ ಏನು ನಮ್ಮನೇಲಿ ಒಮ್ಮೆಗೋ ಸ್ಟೆಪ್ಸ್ ಮುಗೀತು. ಹಾಂ ಹಾಂ ಮೇಕಪ್ ಮಾಡಿದರೆ ನಮ್ಮಪ್ಪ ಮೆಟ್ಟು ಹೇಳ್ಕೊಂಬರ್ತಾರೆ. ನಾನು ಒಂದು ಐಲೈನರು ಲಿಪ್ ಲೈನರ್ ಹಚ್ಚೋದಕ್ಕೆ ಇಷ್ಟು ಕೂಗ್ತಾರೆ. ನಮ್ಮಪ್ಪ ಊರಾಗಲೇ ಮಾತಾಡ್ತಾರೆ. ಇನ್ನೇನಾದರೂ ಮೇಕಪ್ ಕಿಟ್ ಏನಾದರೂ ನಾನು ಮನೆಗೆ ತಂದು ಇಟ್ಕೊಂಡಿದ್ರೆ ನಮ್ಮಪ್ಪ ಏನಿಲ್ಲ ಇಡೀ ಊರಿಗೆ ಕೇಳೋ ಸರ್ ಊರಿಂದಲೇ
ಹೊರಡೆ ಬಹಿರಂಗ ವಾಟ್ ಬಹಿಷ್ಕಾರ ಆಗ್ತಿದೆ ನಮ್ಮ ಮನೇಲಿ. ಅದು ಹೇಳ್ಬೇಕಂದ್ರೆ ಹೆಚ್ಚಿಕೆ ಇಲ್ಲ ಆ್ಯಕ್ಚುಲಿ. ಜೀವನದಲ್ಲಣ್ಣ ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಮುಖ ತುಂಬಾನೇ ಇರ್ಬೋದು. ನಮ್ಮನೆಲ್ಲ ನೋಡೋಕೆ ಯಾರು ಇರುತ್ತೆ ಇದೆಲ್ಲ ಬೇಡ. ಹೆಂಗೆ ಸಿಂಗಲ್ ಲೈಫಲ್ಲಿ ಹೆಂಗೆ ಜಾಲಿ ಆಗಿದೆ ಅಷ್ಟೇ ಜಾಲಿ ಆಗಿರೋಣ ಸಾಕು. ಅದೆಲ್ಲ ಮಾಡ್ಕೊಂಡು ಏನು ಮಾಡಬೇಕು, ಅದೇನೋ ಒಂದು ಸಾಧನೆನಾ? ಸಿಂಗಲ್ ಪಸಂಗ ಇಲ್ವಲ್ವಾ? ಯಾಕೋ ದೊಡ್ಡ ಫಿಲಾಸಫರ್ ಆಗ್ತಿದ್ದೀನಿ ಅನಿಸ್ತೀರ. ಸಾಕು, ಇಲ್ಲಿಗೆ ನಿಲ್ಸೋಣ, ನಮ್ಮ ಟ್ರಿಪ್ ಕಡೆ ಬರೋಣ ಗೈಸ್. ನೋಡಿ ಅಂತೂ ಇಂತೂ ನಾವು ರೋಡಿಗೆ ಬಂದಾಯ್ತು. ಇದೂ ಅಷ್ಟೇ. ಈ ವ್ಲಾಗು ನಾನು 2ನೇ ತಾರೀಕು ಆಗಸ್ಟ್ 2ಗೆ ಮಾಡಿದ್ದೀನಿ. ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಬೇಕಂದ್ರೆ 5-6 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಗೈಸ್, ನಿಯರ್ ಬೈ ಯಾವುದಾದ್ರೂ ಪ್ಲೇಸ್ ಇಲ್ಲ ಅಂತ ಹೇಳಿದ್ರೆ ಸೀದಾ ಮನೆಗೆ ರೊಯ್ಯ ಆಗಲ್ಲ. ನಾನು ಫುಲ್ಲು ಹೆವಿ ಚಂಡಿ ಆಗೋಗ್ಬಿಟ್ಟಿದ್ದೀನಿ. ಫುಲ್ ಚಂಡಿ ಗೊಬ್ಬರ. ನಾನದು ಕೊಪ್ಪೆ ಹಾಕ್ಕೊಂಡಿದ್ದು ವೇಸ್ಟ್. ಹಂಗೆ ಚಂಡಿ ಆಗಿದ್ದೀನಿ ನಾನು. ಹೆಂಗೆ ಥಂಡಿ ಆಗಿದೆ ಅಂದರೆ ಫೋಟೋಸ್ ತೆಗೊಳಕ್ಕೆ ಹೋದೆ ಅಲ್ಲ, ಆಗ ಥಂಡಿ ಆಗಿದ್ದು ನಾನು. ಇಲ್ಲಾಂದ್ರೆ ನಾನು ಥಂಡಿ ಆಗ್ತಿರ್ಲಿಲ್ಲ. ಗೈಸ್, ನಾವೀಗ ಊಟಕ್ಕೆ ಬಂದಿದ್ದೀವಿ. ಜೋರು ಮಳೆ ಮೀನು ಊಟ ಮಾಡ್ತಿದ್ದೀವಿ ಗೈಸ್. ಅವರಿಗೆಲ್ಲ ಯಾರಿಗೂ ಇನ್ನು ಊಟನೇ ಹಾಕಿಲ್ಲ ಗೈಸ್. ಊಟ ಆದಮೇಲೆ ಸಿಗ್ತೀವಿ. ಒಂದು ಛತ್ರಿನ ಯಾರೋ ತಗೊಂಡೋಗಿ ಅವ್ರದ್ದೇ ಛತ್ರಿ ಅನ್ನೋಂಗೆ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ. ವಾವ್ ಗೈಸ್, ರೈಡರ್ಸ್ ನೋಡಿ ಜಾಲಿ. ಆ ಥರ ಬೈಕ್ ರೈಡ್ ಹೋಗಬೇಕು, ಸಕ್ಕತ್ತಾಗಿದೆ, ಕ್ರೇಜಿ. ಆಂಟಿ ಅಲ್ಲೇ ಇದೆ. ನಮ್ದು ಈಗ ಜಸ್ಟ್ ಊಟ ಆಯಿತು. ಸತ್ರಮ್ಮನ ಒಂದು ಫೋರ್ಟ್ ಇದೆ, ಅಲ್ಲಿಗೆ ಹೋಗಿ ಚೆನ್ನಾಗಿ ಕ್ಲಿಕ್ಸ್ ಎಲ್ಲ ಮಾಡ್ಕೊಂಡು ಜೈ ಅಂತ ಮನೆಗೆ ಹೋಗ್ಬಿಡ. ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ, ಬಟ್ ಇದಿಷ್ಟೇ ಇರೋದು. ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಸತ್ರಮ್ 1906 ಅಂತೆ ನೋಡಿ ಗೈಸ್. ಬೇಡ, ಕಲ್ಲಲ್ಲಿ ಕಟ್ಟಿದಂತೆ. ಏನಕ್ಕೆ ಕಟ್ಟಿದ್ದು ಅಂತ ಕೇಳಿದ್ರೆ ನಮ್ಮಪ್ಪ ಕಲ್ಲು ಜಾಸ್ತಿ ಇತ್ತಲ್ಲ, ಅದಕ್ಕೆ ಕಟ್ಟಿದ್ದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್, ಪ್ರೀ ವೆಡ್ಡಿಂಗ್ ಶೂಟಿಗೆ ಏನಾದ್ರು ನೀವು ಬರ್ಬೇಕಂತ ಇದ್ರೆ ಇದು ಬೆಸ್ಟ್ ಪ್ಲೇಸ್. ಬಟ್ ಟೂರಿಸ್ಟ್ ಬೇಸಿಗೆಲ್ ಬನ್ನಿ ಮಾತ್ರ. ಕಮ್ಮಡಿಗೆ ಬಂದಿದ್ದೀವಿ. ಅಂಗಡಿ ಹಾವಂತೆ ಗೈಸ್. ಎಲ್ಲಿದೆ? ಎಲ್ಲರೂ ಆಟೋದೊಳಗೆ. ಇಲ್ಲಿ ಅಂಗಡಿ ಮೇಲ್ಗಡೆ ಶೀಟ್ ಹತ್ರ ಇತ್ತು. ಹಂಗೆ ಇವತ್ತು ನಮ್ಮನೆ ನಾನು ಕೂತಿದ್ದೆ, ನಮ್ಮ ಪಕ್ಕದಲ್ಲೇ ಇತ್ತು. ನಾನೇನಾದರೂ ಅದಕ್ಕೆ ಪೆಟ್ ಮಾಡಿದರೆ, ಅದಕ್ಕೇನಾದರೂ ಪೆಟ್ಟಾಗಿದ್ದರೆ ಮಾತ್ರ ನನಗೆ ಕಸ್ತಿತ್ತು, ಪಕ್ಕ ಕಸ್ತಿತ್ತು ಇವತ್ತು ಹಾರುಂಬೆ ಹಾವು. ನೀವು ಫುಲ್ ಸೇಫ್ ಆಗಿರಿ ಗೈಸ್. ಏನಾದರೂ ಸ್ಲಿಪ್ಪರ್ ಶೂಸ್ ಏನಾದ್ರು ಹಾಕೋಷ್ಟೊತ್ತಿಗೆ ಒಂದ್ಸತಿ ಚೆಕ್ ಮಾಡಿ ಹಾಕೊಳ್ಳಿ. ಹೆಲ್ಮೆಟಲ್ಲಿ ಎಲ್ಲಿ ಬೆಚ್ಚಗೆ ಅದಕ್ಕೆ ಜಾಗ ಸಿಗುತ್ತೋ ಅಲ್ಲಿಗೆ ಬಂದು ಕೂರ್ತವೆ, ಅದಕ್ಕೆ ನೋಡ್ಕೊಳ್ಳಿ ಗೈಸ್. ಆದಷ್ಟು ಸೇಫಾಗಿರಿ ಮಳೆಗಾಲದಲ್ಲಿ. ಎಷ್ಟು ಸೇಫಾಗಿರೋ ಅಷ್ಟು ಸಾಕಾಗಲ್ಲ. ಸಮೋಸ ಪರವಾಗಿಲ್ಲ, ಚೆನ್ನಾಗಿದೆ. ಐ ವಿಲ್ ರೇಟ್ ಇಟ್ 10 on 7.5. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನೆರೆ ಬಂದು ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ತೋಟದ ಒಳಗಡೆ. ನೋಡಿ ಅಲ್ಲಿ ನೋಡಿ, ತಲೆ ಅಷ್ಟೇ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ಮಳೆ ಮಾತ್ರ ಹೆವಿ ಬಂದಿದೆ. ಆಗುಂಬೆ ಸೈಡ್ ಮಳೆನೇ ಇಲ್ಲ, ಬಟ್ ಈ ಸೈಡ್ ನೋಡಿ ಸಖತ್ ಮಳೆ, ಹೆವಿ ಮಳೆ ಹೊಡಿತಿದೆ. ಬಾವಿ ಮುಚ್ಚೆ ಹೋಗ್ಬಿಟ್ಟಿದೆ ಅಲ್ಲಿ. ಇನ್ನೊಂದು ಸ್ವಲ್ಪ ಮಳೆ ಬಂದರೆ ಆ ರೋಡ್ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ನಾವೀಗ ಬಂದ್ವಲ್ಲ, ಆ ರೋಡು ಫುಲ್ ಬ್ಲಾಕ್ ಆಗಿ ನಾವೆಲ್ಲ ನಡ್ಕೊಂಡ್ ಬರೋಣ, ಅವರೆಲ್ಲ ಗಾಡಿ ತಗೊಂಡು ಹೋಗ್ತಾರೆ. ಹೌದೌದು. ಗೈಸ್, ನೀರು ಗೈಸ್ ನೋಡಿ ಗೈಸ್, ಎಷ್ಟು ನೀರಿದೆ.
ಓ ಹೌದಾ, ಇದು ನೀರೇ ಅಂತಾರ? ನಾನು ಇದನ್ನೇ ಫಸ್ಟ್ ನೋಡಿರೋದು. ಇದೇ ನೀರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಗೈಸ್ ಹೆಂಗ ಅಡೆ ಮಾಡ್ತಾನೆ ನೋಡಿ ಗೈಸ್. ನಾನು ಜಸ್ಟ್ ನೀರನ್ನು ತೋರಿಸಿದ್ದು ಹೆಂಗಿದೆ ನೋಡಿ ಅಂತ, ಅದಕ್ಕಿಷ್ಟೆಲ್ಲ ಹೇಳ್ತಾಳೆ. ಕುಂದಾದ್ರಿ ಬೆಟ್ಟ ಅಂತೆ, ನಾವು ಇಲ್ಲಿಂದಾನೇ ನೋಡ್ಬೋದು ಕುಂದಾದ್ರಿ ಬೆಟ್ಟನ. ಅಲ್ಲಿ ತನಕ ಎಂತಕ್ಕೆ ಹೋಗೋದು ಗೈಸ್, ಇನ್ನು ಎಂತ ಮನೆಗೆ ಹೋಗೋದಾ ಇಲ್ಲ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಮನೆಗೆ ಹೋಗೋದು ಇವತ್ತೊಂದು ಸ್ವಲ್ಪ ಡೌಟು, ಬಿಡ್ತಾರ ಇಲ್ವಾ ಅಂತಲೂ ಗೊತ್ತಿಲ್ಲ ಅಣ್ಣನವರು. ಇಲ್ಲಾಂದರೆ ಮನೆಗೆ ಇವತ್ತೇನಾದರೂ ಮನೆಗೆ ಹೋದರೆ ಇವತ್ತಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ವ್ಲಾಗನ್ನು, ಯಾಕಂದರೆ ಎಡಿಟ್ ಮಾಡಬೇಕು. ಬಾಯ್ ಗಾಯ್ಸ್, ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಸೊ ಅಂಟಿಲ್ ನೆಕ್ಸ್ಟ್ ವ್ಲಾಗು ಇನ್ನೂ ಕ್ರೇಜಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಂಟಿಲ್ ಟೇಕ್ ಕೇರ್ ಗಾಯ್ಸ್, ಬಾಯ್. ಆ್ಯಂಡ್ ಮತ್ತೆಲ್ಲ ಖುಷಿ ಟಿಪ್ಲೆ. ಬಾಯ್ ಗಾಯ್ಸ್. ಅಷ್ಟೇ.